ನಮಸ್ತೆ ವೀಕ್ಷಕರೇ, ಬೆಸ್ಟ್ ನ್ಯೂಸ್ ಲಾಗ್ 1 ಕನ್ನಡ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಅಖಾಡಕ್ಕೆ ಹೇಳಿದ ಯಡಿಯೂರಪ್ಪ ಗೊಂದಲ ಬಿಟ್ಟು ಪಕ್ಷ ಸಂಘಟನೆಗೆ 4 ಸೂತ್ರಗಳನ್ನು ಸಹ ಎಣೆದಿದ್ದಾರೆ. ಹಾಗಾದರೆ ಏನದು ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗೆ JDSನೊಂದಿಗೆ ಮೈತ್ರಿ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ. ಎಲ್ಲೆಲ್ಲಿ ಮೈತ್ರಿ ಆಗಲಿದೆ, ಯಾವ ಮಟ್ಟದಲ್ಲಿ ಆಗಲಿದೆ ಎಂಬುದು ಗೊತ್ತಿಲ್ಲ. ಎಲ್ಲ ಕ್ಷೇತ್ರಗಳಲ್ಲೂ ಸಂಘಟನೆಗೆ ಒತ್ತು ನೀಡುವ ಮೂಲಕ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಸಿದ್ಧತೆ ಮಾಡಿಕೊಳ್ಳಬೇಕು ಎಂತಂದು ರಾಜ್ಯ ಸರ್ಕಾರದ ವೈಫಲ್ಯಗಳು ಜನರಿಗೆ ತಿಳಿಸಬೇಕು ಎಂತಂದು BJP ನಾಯಕರು ಕಾರ್ಯಕರ್ತರಿಗೆ ಒಂದು ಕರೆಯನ್ನು ಸಹ ಕೊಟ್ಟಿದ್ದಾರೆ. BJPಯಲ್ಲಿ ಭಿನ್ನಮತ ಚುರುಕುಗೊಳ್ಳುವ ಮುನ್ನ ಮಾಜಿ CM BS ಯಡಿಯೂರಪ್ಪ ಅವರ ಅಖಾಡಕ್ಕೆ ಇಳಿದಿದ್ದು 4 ಸೂತ್ರಗಳನ್ನು ಇಟ್ಟುಕೊಂಡು ಪಕ್ಷಕ್ಕೆ ಶಕ್ತಿ ತುಂಬಲು ಮಾಜಿ MLA MLCಗಳ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನು ಸಹ ತೆಗೆದುಕೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ ಶುಕ್ರವಾರ ಯಡಿಯೂರಪ್ಪ, ವಿಜಯೇಂದ್ರ, ವಿಧಾನಸಭಾ ಪ್ರತಿಪಕ್ಷ ನಾಯಕ R ಅಶೋಕ್, ಪರಿಷತ್ ಪ್ರತಿಪಕ್ಷ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ, ಮಾಜಿ MLC ಕೃಷ್ಣ ಭಟ್ ಇತರರ ಸಮ್ಮುಖದಲ್ಲಿ ನಡೆದ ಮಾಜಿ ಶಾಸಕರ, ಮಾಜಿ MLCಗಳ ಸಭೆಯಲ್ಲಿ ಸಂಘಟನೆಯ ದೃಷ್ಟಿಯಿಂದ ಒಂದು ಮಹತ್ವದ ಸಭೆಯನ್ನು ಸಹ ನಡೆಸಲಾಗಿದೆ. ಗೊಂದಲಗಳನ್ನು ಬದಿಗೊತ್ತಿ ಪಕ್ಷ ಸಂಘಟನೆಗೆ ಒತ್ತು ನೀಡಬೇಕಾಗಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗೆ ಸಜ್ಜಾಗುವುದು. ಸಂಘಟನೆ ಬಲವರ್ಧನೆಗಾಗಿ ಮಾಜಿ CM BS ಯಡಿಯೂರಪ್ಪ ಪಕ್ಷದ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ಜಿಲ್ಲಾ ಪ್ರವಾಸ ಹಾಗೂ ಪ್ರತಿ 3-4 ತಿಂಗಳಿಗೊಮ್ಮೆ ಪರಾಜಿತ ಅಭ್ಯರ್ಥಿಗಳ ಸಭೆ ನಡೆಸಲು ತೀರ್ಮಾನಿಸಲಾಗಿದೆ. ಸುಮಾರು 140 ಮಾಜಿ ಶಾಸಕರು, ಪರಾಜಿತ ಅಭ್ಯರ್ಥಿಗಳು ಪಾಲ್ಗೊಂಡಿದ್ದ ಸಭೆಯಲ್ಲಿ ಹಿರಿಯರು, ಕಿರಿಯರು, ಗೆದ್ದವರು, ಸೋತವರು ಎಂಬ ತಾರತಮ್ಯವಿಲ್ಲದೆ ಎಲ್ಲರೂ ಸಂಘಟನೆಯಲ್ಲಿ ಸಕ್ರಿಯರಾಗಬೇಕು ಎಂಬ ಚರ್ಚೆಯೂ ಸಹ ನಡೆಯಲಾಯಿತು. ನಿಯಮಿತವಾಗಿ ಸಭೆ ಸೇರಲು ಸಹ ಒಂದು ಒಲವು ವ್ಯಕ್ತವಾಗಿದೆ. ಸೋತ ಅಭ್ಯರ್ಥಿಗಳನ್ನು ಕಡೆಗಣಿಸುವುದು ಸಹಜ. ಅದೇ ರೀತಿ ಈ ರೀತಿ ಸಭೆ ಕರೆದಿದ್ದು ಉತ್ತೇಜಿಸಿರುವುದು ಸಮಾಧಾನ ತಂದಿದೆ. ಇದೇ ರೀತಿ 3-4 ತಿಂಗಳಿಗೊಮ್ಮೆ ಸಭೆ ನಡೆಸಿದರೆ ಸಕ್ರಿಯರಾಗಿ ಮುಂದುವರಿಯಲು ಸ್ಫೂರ್ತಿಯಾಗಲಿದೆ ಎಂಬುದು ಹಲವರ ಅಭಿಪ್ರಾಯಪಟ್ಟರು. ಅದಕ್ಕೆ ಹಿರಿಯ ನಾಯಕರು ಸಹ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತ ಮಾತುಗಳು ಸಹ ಕೇಳಿಬರ್ತಾ ಇದೆ. ಪಕ್ಷ ಸರಿಪಡಿಸುವ ಜವಾಬ್ದಾರಿಗಳು ಯಾವ್ಯಾವು ಅಂದರೆ, ಮಾಜಿ ಶಾಸಕರು, ಪರಾಜಿತ ಅಭ್ಯರ್ಥಿಗಳ ಸಭೆ ಯಾವುದೇ ರೀತಿಯ ಬಲ ಪ್ರದರ್ಶನವಾಗಲಿ, ಯಾರನ್ನೋ ಪಕ್ಷದಿಂದ ಉಚ್ಚಾಟಿಸಬೇಕೆಂಬ ಉದ್ದೇಶದಿಂದ ಸೇರಿದ್ದ ಸಭೆಯಲ್ಲ. ಇಂದಿನ ಉದ್ದೇಶದಲ್ಲಿ ಸಭೆಯಲ್ಲಿ ಒಗ್ಗಟ್ಟಿನ ಸಂಘಟನೆ ಬಗ್ಗೆ ಚರ್ಚೆ ನಡೆಸಲಾಗಿದೆ ಅಂತಂದು BY ವಿಜಯೇಂದ್ರ ಅವರು ಒಂದು ಸ್ಪಷ್ಟವನ್ನು ಪಡಿಸಿದ್ದಾರೆ. ಸಭೆ ನಂತರ ಮಾತನಾಡಿದ ಅವರು, ರಾಜ್ಯಾಧ್ಯಕ್ಷರಾದ ನಂತರ ಬಳಿಕ 8-10 ತಿಂಗಳ ಹಿಂದೆಯೇ ಈ ಸಭೆಯನ್ನು ನಡೆಸಲು ಚಿಂತಿಸಿದ್ದರು. ಕೆಲಸದ ಒತ್ತಡದಿಂದ ಸಾಧ್ಯವಾಗಿರಲಿಲ್ಲ. ಈಗ ಮಾಡ್ತಾ ಇದ್ದೀವಿ. ಪಕ್ಷ ಎಂದ ಮೇಲೆ ಸಣ್ಣ ಪುಟ್ಟ ವ್ಯತ್ಯಾಸ, ಗೊಂದಲವಿರುತ್ತದೆ. ಅದನ್ನೆಲ್ಲ ವರಿಷ್ಠರು ಗಮನಿಸುತ್ತಿದ್ದಾರೆ. ನಾವೆಲ್ಲ ಒಟ್ಟಾಗಿ ಪಕ್ಷ ಬಲಪಡಿಸಬೇಕೆಂಬ ಹಿರಿಯರ ಮಾರ್ಗದರ್ಶನ ಮಾಡಿದ್ದಾರೆ ಎಂದು BY ವಿಜಯೇಂದ್ರ ಈ ಮೂಲಕ ತಿಳಿಸಿದ್ದಾರೆ. ರಾಜ್ಯ ರಾಜಕೀಯ ಪರಿಸ್ಥಿತಿಯ ಬಗ್ಗೆ ಚರ್ಚಿಸಲಾಗಿದೆ. ಗ್ಯಾರಂಟಿಗಳನ್ನು ನೆಚ್ಚಿಕೊಂಡು ಸರ್ಕಾರ ರಾಜ್ಯವನ್ನು ಅಧೋಗತಿಗೆ ದೂಡಿದ್ದು ಅಭಿವೃದ್ಧಿ ಶೂನ್ಯವಾಗಿದೆ. ಬಾಣಂತಿಯರ ಸಾವಿನ ಪ್ರಕರಣದ ನವಜಾತ ಶಿಶು ಮರಣ ಮುಂದುವರೆದಿದ್ದು, ಭ್ರಷ್ಟಾಚಾರ, ಅಧಿಕಾರ, ಗುತ್ತಿಗೆದಾರರ ಆತ್ಮಹತ್ಯೆ ಮುಂದುವರೆದಿದ್ದು, ಇದರ ವಿರುದ್ಧ ಉಗ್ರ ಹೋರಾಟವನ್ನು ನಡೆಸಲಾಗುವುದು ಎಂತಂದು ಸಹ ಈ ಮೂಲಕ ತಿಳಿಸಿದ್ದಾರೆ. ಭಿನ್ನರ ಬಣದಲ್ಲಿ ಗುರುತಿಸಿಕೊಂಡಿರುವ ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ ಇತರರು ಮಾಜಿ ಶಾಸಕರು, ಮಾಜಿ ಸಂಸದರ ಸಭೆಗೆ ಗೈರಾಗಿದ್ದರು. ಮಾಜಿ ಸಚಿವ JC ಮಾಧುಸ್ವಾಮಿ ಇನ್ನೂ ಕೆಲವರು ಸಹ ಈ ಸಭೆಯಲ್ಲಿ ಪಾಲ್ಗೊಂಡಿರಲಿಲ್ಲ. ಭಿನ್ನರ ನಡೆಯಿಂದ ಸೃಷ್ಟಿಯಾಗುತ್ತಿರುವ ಗೊಂದಲದ ಬಗ್ಗೆ ಚರ್ಚೆ ಬೇಡ. ಈ ಬೆಳವಣಿಗೆಗಳ ವರಿಷ್ಠರ ಗಮನದಲ್ಲಿದ್ದು ನಾವು ಸಂಘಟನೆಯತ್ತ ಗಮನ ಹರಿಸಬೇಕಾಗಿ ಎಂದು ತಿಳಿಸಿ ಈ ಮೂಲಕ ಸಭೆಯಲ್ಲಿ ನಿರ್ಣಯವನ್ನು ಸಹ ಕೈಗೊಂಡಿದ್ದಾರೆ.